ಇದು ಭತ್ತ ನಾವು ಮೈಸೂರಿನಿಂದ ಇಲ್ಲ ಗಂಗಾವತಿನಿಂದ ತರ್ತೀವ್ರಿ. ಚುರುಮುರಿ, ಮಂಡಕ್ಕಿ, ಮಂಡಾಳು, ಕಡ್ಲೆಪುರಿ ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುವ ಪಫ್ಡ್ ರೈಸ್ ನಿಂದ ಮಾಡಲಾಗುವ ಸುಸಲಾ, ಗಿರ್ಮಿಟ್, ಚೂಡಾ, ಲಡ್ಡು ರುಚಿಗೆ ಮನಸೋಲದವರೇ ಇಲ್ಲ. ಇನ್ನು ಮಂಡಕ್ಕಿ ಇಲ್ಲದೆ ಜಾತ್ರೆಗಳು ನಡೆಯುವುದೇ ಅನುಮಾನ. ಅಷ್ಟರ ಮಟ್ಟಿಗೆ ಮಂಡಕ್ಕಿ ನಮ್ಮ ಬದುಕನ್ನ ಆವರಿಸಿಕೊಂಡಿದೆ. ಮಂಡಕ್ಕಿ ಭತ್ತದಿಂದ ತಯಾರಾಗುವ ತಿನಿಸು. ಭತ್ತವನ್ನ ಮಂಡಕ್ಕಿಯನ್ನಾಗಿ ಮಾಡಬೇಕು ಅಂದ್ರೆ ಹಲವಾರು ಹಂತಗಳನ್ನ ದಾಟಿ ಹೋಗಬೇಕು. ಮೊದಲು ಭತ್ತವನ್ನ ಕಸ ಕಡ್ಡಿಯಿಂದ ಸ್ವಚ್ಛ ಮಾಡಬೇಕು. ನಂತರ ಅದನ್ನ ನೀರಿನಲ್ಲಿ ಕುದಿಸಬೇಕು. ಆಮೇಲೆ ಅದನ್ನ ತಂಪುಗೊಳಿಸಿ ಒಣಗಿಸಬೇಕು. ನಂತರ ಸಿಪ್ಪೆ ಹೊಟ್ಟು ತೆಗೆದು ಭತ್ತವನ್ನ ಅಕ್ಕಿಯನ್ನಾಗಿ ಮಾಡಿ ಆ ಅಕ್ಕಿಗೆ ಉಪ್ಪು ನೀರು ಹಾಕಿ ಬೆರೆಸಿ ಅಧಿಕ ತಾಪಮಾನದಲ್ಲಿ ಕುದಿಸಿದಾಗ ಮಂಡಕ್ಕಿ ತಯಾರಾಗ್ತದೆ. ಚುರುಮುರಿ ಅಥವಾ ಮಂಡಕ್ಕಿ ತಯಾರಿಕೆ ಸಣ್ಣ ಉದ್ಯಮವಾಗಿದ್ದು ಇದರಿಂದ ಲಕ್ಷಾಂತರ ಜನರು ಬದುಕು ಕಟ್ಟಿಕೊಂಡಿದ್ದಾರೆ. ವಿಜಯಪುರದ ಖತಿಜಾಪುರ ಎಂಬ ಹಳ್ಳಿಯಲ್ಲಿ ಜೆ ರಮೇಶ್ ರೆಡ್ಡಿ ಅವರು ಚುರುಮುರಿ ಬಟ್ಟಿಯೊಂದನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಅವರಿಂದಲೇ ಈ ಚುರುಮುರಿಯನ್ನ ಹೇಗೆ ತಯಾರಿಸಲಾಗ್ತದೆ ಎಂಬುದನ್ನ ತಿಳಿದುಕೊಳ್ಳೋಣ. ಇದು ಭತ್ತ ನಾವು ಮೈಸೂರಿನಿಂದ ಇಲ್ಲ ಗಂಗಾವತಿನಿಂದ ತರ್ತೀವ್ರಿ. ಇವು ನೆಲ್ಲತ್ತಾರು, ನಮ್ಮ ಸೈಡ್ ಇದಕ್ಕೂ ಭತ್ತ ಅಂತಾರು. ಅವು ತಂದ ಇಲ್ಲೇ ತಲೆ ಸುರಿತೀವ್ರಿ. ಹಾ, ಇಲ್ಲೇ ಸುರಿತಂದ್ರ ಚೀಲಗಳು ತಂದ ಕೊರದ ಇಲ್ಲೇ ಸುರಿತೀವ್ರಿ. ಸುರಿತಂದ್ರ ಇದು ಬಾಕ್ಸ್ ಎಲಿವೇಟರ್ ಅಂತ ಇದಕ್ಕೆ. ಇದು ಮ್ಯಾಲ ಹೋಗಿ ತಳಗಡೆ ಜಾಲಿಗೆ ಅಂತಲೇ ಬೀಳುತ್ತೆ. ಅಲ್ಲೇ ಹೋಗಿ ಎಲ್ಲ ಭತ್ತ, ಕಲ್ಲು, ಇಸುಕ, ನುಚ್ಚು ಎಲ್ಲ ಕ್ಲೀನ್ ಮಾಡ್ತದೆ. ಅದು ಬಾಯ್ಲರ್ ಐತ್ರಿ. ಬಾಯ್ಲರ್ ರೀ. ನಮ್ಗೆ ಎಷ್ಟು ಭತ್ತ ಬೇಕು, ಎಷ್ಟು ಹವಾ ಬೇಕು, ಎಷ್ಟು ಬುಸ ಬೇಕು ಅದು ಕಂಟ್ರೋಲ್ ಮಾಡ್ಕೊಂಡ್ ಇರುತ್ತೆ. ಇದು ಮ್ಯಾಗ ನೀರ್ ಇರ್ತಾವ್ರಿ. ಇದು ಭತ್ತ ಉರಿದ ಆಗಿದ ಬಳಕರಿ ಆ ನೀರ್ ಕಾಯ್ತಾವ್ರಿ. ಅದೇ ನೀರು ಪೈಪ್ ಲೈನ್ ನಡೆ ಈ ಕಡೆ ಬಿಡ್ಕೊಂಡ ಈ ಟೋಪನ್ ಪ್ಯಾಕ್ ಮಾಡಿ ಮ್ಯಾಲ ಸ್ಟೋರೇಜ್ ಗಿನ ಭತ್ತ ತಳಗಡೆ ಬಿಡ್ತೀವ್ರಿ. ಹಾ, ಇದನ್ನೆಲ್ಲ ಸ್ವಲ್ಪ ಭತ್ತ ಮುಗಿದಿನ ಬೆಳಕೆ ಟೋಪನ್ ಹಾಕಿ ಮ್ಯಾಲ್ಗಡೆಯಿಂದ ಭತ್ತ ಹಾಕ್ತಿವ್ರಿ. ಇದು ಪ್ರೊಸೀಜರ್. ಇದ್ರ ಒಳಗ ಇಸುಕ ಸಣ್ಣಕಿನ ಕಡ್ಡಿ ಇತ್ತಂದ್ರೆ ಇಲ್ಲೇ ಕ್ಲೀನ್ ಆಕೈತೆ. ಕ್ಲೀನ್ ಆಕೈತ್ರಿ. ಅದ ಉರ್ದಿದ್ ಭತ್ತಕ್ರಿ ಎಷ್ಟು ನೀರ್ ಬೇಕು, ಎಷ್ಟು ರನ್ನಿಂಗ್ ತಿರುಗಬೇಕು ಅನ್ನೋದು ಇದು ಇರುತ್ತೆ. ಹಾ, ಅದು ರೊಲಿಸ್ನ್ ಆಗಿ ತಿರ್ಕೋತ ಎಲ್ಲ ಹಸಿ ಭತ್ತ ಆಗಿ ಇಲ್ಲೇ ತಳಗ ಬೀಳ್ತಾವ್ರಿ. ಇದು ತಳಗ ಬಿದ್ದು ಭತ್ತ ಮ್ಯಾಲ್ಗಡೆ ಹೋಗಿ ಇಲ್ಲೇ ಬೀಳ್ತೈತ್ರಿ. ಇದು ಭತ್ತ ಹೀಟ್ ಭತ್ತ ಐತಾರಲ್ಲ ಅದು ತಣ್ಣಗ್ ಮಾಡ್ತಿದ್ವಿ. ಇದು ಸ್ವಲ್ಪ ಹಿಡ್ಕೊಂಡು ನೋಡಿದ್ರೆ ಸ್ವಲ್ಪ ಗರಂ ಇರ್ತದೆ. ಅದು ಪೂರ್ತಿ ತಣ್ಣಗ್ ಮಾಡ್ತಿದ್ವಿ. ಅದ್ರಾಗ ಏನಾದ್ರ ಸಣ್ಣ ಸಣ್ಣ ಭತ್ತ ಅದ್ರ ಏನ ಕಸರ ಭತ್ತ ಅಂದ್ರೆ ಅದು ಮತ್ತೆ ಇಲ್ಲೇ ಕ್ಲೀನ್ ಮಾಡ್ತಿದ್ರಿ. ಇಲ್ಲಾದ್ರ ತಪ್ಪಿ ಮಿಸ್ ಆಗಿ ಬಂದಿದ್ದು ಇಲ್ಲೇ ಕ್ಲೀನ್ ಮಾಡ್ತಾರೆ. ಆರಿ ತಣ್ಣಗ ಡ್ರೈ ಆಗಿ ಬರ್ತಾರೆ. ಅದು ಭತ್ತ ಇಲ್ಲೇ ಸರ್ಸ್ಕೊತ ಪಲ್ಟಿ ಮಾಡ್ಕೊಂಡ ಅದು ಸ್ಟ್ಯಾಂಡ್ ಎಲಿವೇಟರ್ ಅದಕ್ಕೆ ಅದು ಇದ್ರಾಗ ಬೀಳ್ತಾರೆ. ಇದ್ರಾಗ ಬೀಳ್ತಂದ್ರೆ ಹಾ, ಇದು ಚೆಕ್ಕಿ ಗಿರ್ನಿ ಅಂತಾರು. ಅದನ್ನೆಲ್ಲ ಇದ್ರಾಗ ಹಾಕಿ ಭತ್ತ ಮಾಡ್ತಿದ್ರಿ. ಇದು ತೌಡು ಮತ್ತೆ ಬುಸ ಅಕ್ಕಿ ಮೂರು ಮಿಕ್ಸ್ ಆಗಿ ಮ್ಯಾಲ್ಗಡೆ ಹೋಗಿದ್ ಬಳಕ ಸಣ್ಣದ ಡಿವೈಡ್ ಮಾಡ್ತಿದ್ರಿ. ಮತ್ತೆ ಬುಸ ಹೊರಗಡೆ ಹೋಗ್ತೈತ್ರಿ. ನಮ್ಗ ಅಕ್ಕಿ ಅಷ್ಟ ತಳಗಡೆ ಬರ್ತಾವ್ರಿ. ಇದ್ರಾಗ ಬುಸ ಏನಿರಲ್ಲ. ಅದ್ರಾಗ ಏನಕ ಬುಸ ಐತ್ರಿ, ಇದ್ರಾಗ ಬುಸ ಇರಲ್ಲ.
ಪೂರ್ತಿ ತಣ್ಣಗಾಗಿ ಅದು ಕಸ ಮತ್ತು ಮೊಟ್ಟೆ ಬುಸ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ರೆ ತಳಗ ಬೀಳ್ತಿದ್ರಿ. ಮತ್ತೊಂದು ಅರ್ಧ ತಾಸಾಗಿ ಮತ್ತೊಂದು ಪಾಲಿಶ್ ಮಾಡ್ತೀವಿ. ಹಾ, ಅದ್ರಾಗೆ ಪಾಲಿಶ್ ಮಾಡ್ತೀವ್ರಿ. ಅದ್ರಾಗ ಹೋಗಿ ಅದನ್ನು ಚಾಲೂ ಮಾಡ್ತೀವ್ರಿ, ಇದನ್ನು ಚಾಲೂ ಮಾಡ್ತೀವ್ರಿ. ಹಾ ಪಾಲಿಶ್ ಮತ್ತೊಂದು ರೌಂಡ್ ಪಾಲಿಶ್ ಮಾಡ್ತಂದ್ರ ಮತ್ತೆ ಅಕ್ಕಿ ಮತ್ತೊಂದ್ ಜರ ಶೈನಿಂಗ್ ಬರ್ತದೆ. ಹಾ, ಕ್ವಾಲಿಟಿ ಚಲೋ ಬರ್ತದೆ, ಚೆನ್ನಾಗಿ ಬರ್ತದೆ. ಹಾ ವೈಟ್ ಬರ್ತಿದ್ರಿ. ಅದು ಅಕ್ಕಿ ಮ್ಯಾಗ ಕೋಟಿಂಗ್ ಗಿರಿಗಿರಿ ಇರ್ತಾವ ನೋಡಿ, ಅವೆಲ್ಲ ಕಿತ್ಕೊಂಡು ಹೋಗಿ ಅಕ್ಕಿ ಪಾಲಿಶ್ ಆಗಿ ನೋಡಕ ಚಿರುಮುರು ತಿನ್ನಾಕ ಚಲೋ ಸ್ವಚ್ಛಗೆ ಚೆನ್ನಾಗಿರ್ತದೆ. ಇದ್ರಿ ಅದು ಇದು ಹಾಕಿ ಹೊರಗಡೆ ಹಾಕಿ ಡ್ರೈ ಮಾಡ್ತೀವ್ರಿ. ಹಾ, ಡ್ರೈ ಮಾಡ್ತೀರಿ. ಹೊರಗಡೆ ಫ್ರೆಶ್ ಪ್ಲಾಟ್ಫಾರ್ಮ್ ಐತ್ರಲ್ಲ ಅದ್ರಗಡೆ ಹಾಕಿ ಇದು ಡ್ರೈ ಮಾಡ್ತೀವ್ರಿ. ಡ್ರೈ ಮಾಡಿ ತಂದು ಅಲ್ಲೇ ಸುರಿತೀವ್ರಿ. ಅದು ಡ್ರೈ ಮಾಡ್ತಂದ್ರೆ ಮ್ಯಾಲ್ಗಡೆ ಹೋಗಿ ಅದ್ರಾಗ ಬೆಳ್ತೈತ್ರಿ. ನಮಗೂ ಎಷ್ಟು ಅಕ್ಕಿ ಬೇಕು, ಎಷ್ಟು ನೀರು ಬೇಕೋ, ಉಪ್ಪು ನೀರು ಇರ್ತಾವ ಅದ್ರಾಗ. ನಮ್ಗೆ ಎಷ್ಟು ನೀರು ಬೇಕೋ, ಎಷ್ಟು ಅಕ್ಕಿ ಬೇಕೋ ಅಷ್ಟು ಬಿಡ್ಕೊಂಡ್ರ ಅದು ಕಳ್ಸ್ಕೋತಿರ್ತಿದ್ರಿ. ಕಳ್ಸ್ಕೊಂಡ್ ಹೋಗಿ ಅದ್ರಾಗ ಬೆಳ್ತಿದ್ರಿ. ಅದ್ರಾಗಿಂದ ಇದ್ರಾಗ ಚಿರುಮುರಿ ಎಲ್ಲ ಬೀಳ್ತಾವ್ರಿ. ಇದ್ರಾಗ ಮತ್ತು ಸಣ್ಣ ಅಕ್ಕಿ, ಇಸುಕ, ವೇಸ್ಟೇಜಿ ಎಲ್ಲ ಕ್ಲೀನ್ ಮಾಡಿ ದಪ್ಪ ಚಿರುಮುರಿ ಇಲ್ಲೇ ತಳಗ ಬೀಳ್ತಾವ್ರಿ. ಹೀಗೆ ತಯಾರಾದ ಮಂಡಕ್ಕಿಯನ್ನ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಚೀಲಗಳಲ್ಲಿ ಪ್ಯಾಕ್ ಮಾಡಲಾಗ್ತದೆ. ಈ ಉದ್ಯಮ ನಡೆಸಲು 5 ರಿಂದ 15 ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಹಾಗೂ ಚುರುಮುರಿಯನ್ನ ಕೊಂಡುಕೊಳ್ಳಲು ರಮೇಶ್ ರೆಡ್ಡಿ ಅವರನ್ನ ಸಂಪರ್ಕಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಬೇಡಿ.